ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SS ಫ್ಯಾಷನ್ ಟೆಕ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಶಾರ್ಟ್ ಕುರ್ತಾ ಹೊಲಿಯೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಜೀನ್ಸ್ ಮೇಲೆ ವೇರ್ ಮಾಡ್ತಾರಲ್ಲ ಅದನ್ನು. ಸೊ ನಾನಿಲ್ಲಿ 86 ಸೆಂಟಿಮೀಟರ್ ಬಟ್ಟೆ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇದು ಲೆಂತ್ ಎಷ್ಟು ಬೇಕೋ ಅಷ್ಟು ನಾವು ತೊಗೋಬೇಕು. ನಿಮಗೆ 28 ಬೇಕು ಅಂದರೆ 28, ಇಲ್ಲಾಂದರೆ 26 ಅಂದರೆ 26. ಸೊ ಅದಕ್ಕಿಂತ ಮುಂಚೆ ನಾವಿಲ್ಲಿ ಫಸ್ಟು ಎಡ್ಜ್ ಏನಿದೆ ಅದನ್ನು ಜೋಡಿಸ್ಕೊಂಡು ಮತ್ತೆ ಇನ್ನೊಂದು ಫೋಲ್ಡಿಂಗ್ ಇಲ್ಲಿ ಮಾಡ್ಕೊತಾ ಇದ್ದೀನಿ. ಒಟ್ಟು 4 ಲೇಯರು ಬಟ್ಟೆ ಇದೆ. ಈ ಕಡೆ ಫೋಲ್ಡಿಂಗ್ ಇದೆ ನನ್ನ ಸೈಡು, ಆ ಕಡೆ ಓಪನ್ ಇದೆ. ಸೊ ಇಲ್ಲಿ 26 + 2 ಇಂಚು ಅಂದರೆ 26.5 + 1.5 ಹೊಲಿಯೋದಕ್ಕೆ ಅಂತ ಹೋಗುತ್ತೆ. ಸೊ 2 ಸೇರಿ 28 ಇಂಚಿಗೆ ನಾನು ಲೆಂತು ಮಾರ್ಕಿಂಗು ಮಾಡ್ಕೊಂಡಿದ್ದೀನಿ. ಕೆಳಗಡೆ ಏನಿದೆ ಅದು ಸ್ಲೀವ್ಸಿಗೆ ಯೂಸ್ ಆಗುತ್ತೆ. ಮೇಲೆ ಶೋಲ್ಡರು 7 ಇಂಚು ನಾನು ಇಡ್ತಾಯಿದ್ದೀನಿ. 13.5 ಇಂಚ್ ಅಂದರೆ ನಾನು 7 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಮತ್ತು ಆರ್ಮ್ ಡೌನಿಂಗ್ ಏನಿದೆ ಅದು ಕೂಡ 7 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಚೆಸ್ಟ್ ಬಂದು 34 ಚೆಸ್ಟಿಂದು ಇದು ಮೆಜರ್ಮೆಂಟು. ಸೊ ಅಪ್ಪರ್ ಚೆಸ್ಟ್ ಬಂದು 32 ಇದೆ. ಹಾಗಾಗಿ ನೀವು 8.5 ಮತ್ತು ಸೊ ಅದಕ್ಕೆ ಲೂಸಿಂಗ್ ಅಂತ 5 ಆ್ಯಡ್ ಮಾಡಿದರೆ 9 ಆಗುತ್ತೆ. ಮತ್ತು 1.5 ಮಾರ್ಜಿನ್ ಎಕ್ಸ್ಟ್ರಾ. ಮತ್ತು ಇಲ್ಲಿ ಮೂಲೆಯಲ್ಲೂ 1.5 ಮಾರ್ಕಿಂಗ್ ಮಾಡಿಕೊಂಡು ಈ ರೀತಿ ಆರ್ಮೋಲ್ ಶೇಪನ್ನು ಕೊಡಬೇಕು. ಮತ್ತು ಈಗ ನಾನು ಒಳಗಡೆ ಏನಿದೆ ಅದು 1/2 ಇಂಚು ಒಳಗಡೆ ಮುಂದ್ಗಡೆ ಸೈಡ್ಗೆ ಅಂತ ಮಾರ್ಕಿಂಗು ಮಾಡ್ಕೊತಾ ಇದ್ದೀನಿ ಆರ್ಮೋಲಿಂದು. ಸೊ ಈಗ ಇಲ್ಲಿ ವೇಸ್ಟ್ ಲೈನ್ ಅಂದರೆ ಸೊಂಟದ ಸುತ್ತಳತೆ ಏನು ಬರುತ್ತೆ ಅಲ್ಲಿಗೆ ಒಂದು ಲೈನನ್ನು ಹಾಕ್ಕೊಬೇಕು 13.5 ಇಂಚಿಗೆ. ಈಗ ಮತ್ತೆ 20 ಇಂಚಿಗೆ ಹಿಪ್ ಲೈನ್ ಅಂತ ಏನು ಬರುತ್ತೆ, ಸೊ ಅಲ್ಲಿ ನಾವು ಒಂದು ಲೈನನ್ನು ಹಾಕೋಬೇಕು. ಈಗ ನಾವು ವೇಸ್ಟ್ ಲೈನ್ ಬಂದುಬಿಟ್ಟು ಸೊಂಟ ಸುತ್ತಳತೆ ಬ್ಲೌಸ್ ಪ್ರಕಾರ ಎಷ್ಟು ಬರುತ್ತಲ್ವ ಅದಕ್ಕೆ ನಾವು ಮಾರ್ಕಿಂಗ್ ಮಾಡಬೇಕು. ಇಲ್ಲಿ 8.5 ಮತ್ತು ಮಾರ್ಜಿನ್ ಅಂತ 1.5 ಇಟ್ಟಿದ್ದೀನಿ. ಮತ್ತು ಹಿಪ್ ರೌಂಡು ಅಷ್ಟೇ 9 + 1 ಅಂದರೆ 10 ಇಂಚು ಆಗಲ್ಲ. ಕೆಳಗಡೆನೂ ಸೇಮು 10 ಇಂಚು ಬಟ್ಟೆ ಇರೋದೇ ಅಷ್ಟಿದೆ. ಸೊ ಹಾಗಾಗಿ 10 ಇಂಚು ನಾನು ಬಿಡ್ತು ತೊಗೊಂಡಿದ್ದೀನಿ. ಈಗ ಅಲ್ಲಿ ಪಾಯಿಂಟ್ ಏನು ಬಂದಿದೆ ಅಲ್ಲಿಗೆ ಶೇಪನ್ನು ನಾವು ತಗೋಬೇಕು. ಈ ರೀತಿ ಕೆಳಗಡೆನೂ ಅಷ್ಟೇ ಹಿಪ್ ಲೈನ್ ಏನು ಬಂದಿತ್ತು ಅಲ್ಲಿವರೆಗೂ ಶೇಪನ್ನು ತೆಗಿಬೇಕು. ನೆಕ್ಸ್ಟ್ ಇದು ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ನಾವು ನೆಕ್ ಬಿಡ್ತು 3.5ಗೆ ಇಲ್ಲಿ ಮಾರ್ಕಿಂಗು ಮಾಡ್ಕೊಂಡಿದ್ದೀನಿ. ಮತ್ತು ಕಂಪಲ್ಸರಿ ನಾವು ಫುಲ್ಲು ಶೋಲ್ಡರ್ ತೊಗೊಂಡಾಗ ಡೌನಿಂಗ್ ಮಾಡ್ಕೊಳ್ಳೇಬೇಕು. ನಾನಿಲ್ಲಿ 1/2 ಇಂಚು ಡೌನಿಂಗು ಮಾಡಿಕೊಂಡು ಕಟ್ಟಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಅಲ್ಲಿ 3.5ಗೆ ಕಚ್ಚಾ ಹೊಡ್ಕೊಂಡು ಡೌನಿಂಗ್ ಏನಿದೆ ಅದರ ಪ್ರಕಾರ ನಾವು ಕಟ್ಟಿಂಗು ಮಾಡ್ಕೊಬೇಕು. ಮತ್ತು ಆರ್ಮೋಲ್ ಶೇಪು 4 ಅಂದರೆ ಬ್ಯಾಕ್ ಸೈಡ್ ಏನು ಮಾರ್ಕ್ ಮಾಡಿದ್ವಲ್ಲ ಅದನ್ನು ಕಟ್ಟಿಂಗು ಮಾಡ್ಕೋಬೇಕು. ಆಮೇಲೆ ನಾವು ಫ್ರಂಟ್ ಸೈಡಿಂದು ಮಾಡ್ಕೋಬೇಕಾಗತ್ತೆ. ಸೊ ನೋಡಿ 28 ಇಂಚಿ ಮಾರ್ಕ್ ಮಾಡಿದ್ನಲ್ಲ ಅದನ್ನು ಕಟ್ ಮಾಡಿ ನಾನು ತೆಗೆದಿದ್ದೀನಿ. ಈಗ ಸಮವಾಗಿ ನಾವು ಕಟ್ ಮಾಡ್ಕೊಬೇಕಂದ್ರೆ ಶೇಪ್ ಏನಿತ್ತಲ್ಲ ಸ್ವಲ್ಪ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಬ್ಯಾಕ್ ಸೈಡ್ ಏನಿದೆ ಒಳಗಡೆ ಇದೆ ಅದನ್ನು ನಾವು ತೆಗೆದಿಟ್ಕೊಬೇಕು. ಇದು ಫ್ರಂಟ್ ಸೈಡ್ ಏನಿದೆ ಅದು ಆರ್ಮೋಲು ಶೇಪು ತೆಗಿಬೇಕು. ಮತ್ತು ನೆಕ್ ಶೇಪು ಏನಿದೆ ಅದನ್ನು ನಾನು ಆಮೇಲೆ ಕ್ಯಾನ್ವಾಸಲ್ಲಿ ಕಟ್ಟಿಂಗ್ ಮಾಡಿ ಆಮೇಲೆ ಇದ್ರ ಮೇಲಿಟ್ಟು ಹೊಲಿತೀನಿ. ಫ್ರೆಂಡ್ಸ್, ಈಗ ಆರ್ಮೋಲ್ ಏನಿದೆ 1/2 ಇಂಚು ಅದನ್ನು ಎಕ್ಸ್ಟ್ರಾ ತೆಗಿತಾ ಇದ್ದೀನಿ. ಇವೆರಡನ್ನು ನಾನು ಎತ್ತಿಟ್ಟು ಈಗ ಸ್ಲೀವ್ನ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಸ್ಲೀವ್ ಅದೆಷ್ಟು ಬಟ್ಟೆ ಬರುತ್ತಲ್ವ ಅಷ್ಟನ್ನು ಫೋಲ್ಡ್ ಮಾಡಿಕೊಂಡು ಮತ್ತೆ ಇನ್ನೊಂದು ರೌಂಡು ಮಡ್ಚ್ಕೋಬೇಕು. ಒಟ್ಟು 4 ಲೇಯರು. ಈಗ ನಾನಿಲ್ಲ 5.5 ಇಂಚು ಸಿಕ್ಕಿದೆ ನನಗೆ ಅದು ಬಟ್ಟೆ. ಸೊ ಎಷ್ಟು ಬಟ್ಟೆ ಸಿಗುತ್ತೆ ಅಷ್ಟು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಆರ್ಮ್ ಡೌನಿಂಗ್ ಏನಿದೆ ಅದನ್ನು 2.5 ಇಂಚು ಇಡ್ತಾಯಿದ್ದೀನಿ. 5.5ಗೆಲ್ಲ 2.5 2/4 ಇಟ್ಟರೆ ಸಾಕಾಗುತ್ತೆ. ಸೊ ಮತ್ತು ಆರ್ಮ್ ಹೋಲ್ ಅಳತೆ ಪ್ರಕಾರ 7.5 ಇದೆ. ಅದನ್ನು ಮಾರ್ಕಿಂಗ್ ಮಾಡಿಕೊಂಡು ಶೇಪ್ ಅನ್ನೋದು ತೆಗಿತಾ ಇದ್ದೀನಿ. ಆರ್ಮ್ ರೌಂಡಿಂಗ್ ಬಂದ್ಬಿಟ್ಟು 5.25 ಅಥವಾ 6 ಇಂಚಿಗೆ ಮಾರ್ಕಿಂಗ್ ಮಾಡಿಕೊಂಡು ಲೂಸಿಂಗು ಅಂದರೆ ಮಾರ್ಜಿನ್ 1.5 ಇಂಚು ಇಟ್ಟಿದ್ದೀನಿ. ಫ್ರೆಂಡ್ಸ್, ಈಗ ನಾವು ಕಟ್ಟಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಸ್ಲೀವ್ ಬೇರೆ ಇದಕ್ಕೆಲ್ಲ ಹೇಗೆ ಕಟ್ ಮಾಡ್ಕೊತೀವೋ ಅದೇ ರೀತಿ ಇದಕ್ಕೂ ಸೇಮು ಕಟ್ಟಿಂಗು ಮಾಡ್ಕೋಬೇಕು. ಈಗ ಒಳಗಡೆ ಮುಂಭಾಗಕ್ಕೆ ಅಂತ ಶೇಪನ್ನು 1/2 ಇಂಚಿಗೆ ನಾನು ತೆಗಿತಾ ಇದ್ದೀನಿ. ಈಗ ಇದು ಸ್ಲೀವ್ ಏನಿದೆ ಕಟ್ಟಿಂಗು ರೆಡಿ ಆಯಿತು. ಈಗ ನಾವು ನೆಕ್ ಏನಿದೆ ಅದನ್ನು ಕಟ್ ಮಾಡ್ಕೊಬೇಕು. ಫ್ರಂಟ್ ಸೈಡಿಂದು ಬಟ್ಟೆಯಲ್ಲೂ ಕಟ್ ಮಾಡಿಲ್ಲ ನಾನು, ಬ್ಯಾಕ್ ಸೈಡಿಂದು ಕಟ್ ಮಾಡಿಲ್ಲ. ಫಸ್ಟ್ ನಾನು ಪೇಪರಲ್ಲಿ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಕ್ಯಾನ್ವಾಸ್ ಪೇಪರ್ ಇದೆಯಲ್ವಾ, ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು ಹೊಲಿದ್ರೆ ಸ್ಟಿಫಾಗಿ ಕೂರುತ್ತೆ ನೆಕ್ಕು. ಹಾಗಾಗಿ ಈ ಕ್ಯಾನ್ವಾಸ್ ಪೇಪರ್ನ ನಾನು
ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ 3.5 ಇಂಚು ಮಾರ್ಕಿಂಗು ಮಾಡ್ಕೊತಾ ಇದ್ದೀನಿ. ಸೊ ಈಗ ನಾನು ಡೀಪು ತೊಗೊತಾ ಇದ್ದೀನಿ. ಇಲ್ಲಿ 4 ಇಂಚು, ಇದು ಚೈನೀಸ್ ನೆಕ್ ಡಿಸೈನು. 4 ಇಂಚು ಡೀಪು ಫಸ್ಟು ತೊಗೋಬೇಕು. ಆಮೇಲೆ 2.5 ಇಂಚು ಕೆಳಗಡೆ ಮಾರ್ಕಿಂಗು ಮಾಡ್ಕೋಬೇಕು. 2.5 ಅಥವಾ 3 ಇಂಚವರೆಗೂ ಇಟ್ಕೋಬೋದು. ನಾನಿಲ್ಲಿ 2.5 ಇಂಚಿಗೆ ಮಾರ್ಕಿಂಗು ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ 1/4 ಇಂಚು ಗ್ಯಾಪಲ್ಲಿ ಎಲೆ ಶೇಪು ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ರೌಂಡ್ ನೆಕ್ ಶೇಪು ಕೊಡಬೇಕು. ಹಾಗಾಗಿ ಮೂಲೆಯಿಂದ 1 ಇಂಚು ಮಾರ್ಕಿಂಗ್ ಮಾಡಿಕೊಂಡು ಈ ರೀತಿ ಸೇರಿಸ್ಬೇಕು ಲೈನು. ಆಗ ರೌಂಡ್ ಶೇಪು ಬರುತ್ತೆ ನೋಡಿ. ಈ ರೀತಿ ರೌಂಡ್ ಶೇಪು ತೆಗಿಬೇಕು. ಮತ್ತು ಕೆಳಗಡೆ ಎಲೆ ಶೇಪ್ ಏನಿದೆ ಅದನ್ನು ನೀಟಾಗೆ ಮಾರ್ಕಿಂಗು ಮಾಡ್ಕೋಬೇಕು. ಸೊ ನಾವಿಲ್ಲಿ ಪೇಪರ್ ಕ್ಯಾನ್ವಾಸ್ ಆಗಿರೋದ್ರಿಂದ ಫಸ್ಟ್ ನಾವು ಆ ಕಡೆ 1 ಇಂಚು ಆ್ಯಡ್ ಮಾಡ್ಕೊಬೇಕು. ಇದು ಕ್ಯಾನ್ವಾಸ್ ಏನಿದೆ ಸುತ್ತಲೂ 1 ಇಂಚು ಎಕ್ಸ್ಟ್ರಾನ ತೊಗೋಬೇಕು. ಈ ರೀತಿ ನೋಡಿ ಎಕ್ಸ್ಟ್ರಾ ತೊಗೊಂಡು ನಾವು ಔಟ್ ಲೈನ್ ಏನಿದೆ ಹೊರಗಡೆ ಈಗ ಮಾರ್ಕ್ ಮಾಡಿದ್ವಲ್ವ ಆ 1 ಇಂಚ್ ಎಕ್ಸ್ಟ್ರಾದ್ದು ಅದನ್ನು ಕಟ್ಟಿಂಗು ಮಾಡ್ಕೊಬೇಕು. ಆಮೇಲೆ ಇನ್ಸೈಡ್ ಏನಿದೆ ಅದನ್ನು ಕಟ್ಟಿಂಗು ಮಾಡ್ಕೊಬೇಕು. ಕಟ್ ಮಾಡ್ಕೊಂಡ್ಮೇಲೆ ನಾವು ಲೈನಿಂಗ್ ಏನಿರುತ್ತೆ ವೇಸ್ಟ್ ಲೈನಿಂಗು ಅದನ್ನು ನಾವು ಯೂಸ್ ಮಾಡಿಕೊಂಡು ಹೊಲ್ಕೋಬೇಕು. ನೋಡಿ ಇದು ಲೀಫ್ ಶೇಪ್ ಏನಿದೆ ಇದನ್ನು ಮಾರ್ಕಿಂಗ್ ಪ್ರಕಾರನೇ ನೀಟಾಗೆ ಕಟ್ ಮಾಡ್ಕೋಬೇಕು. ಮೇಲ್ಗಡೆ ಬಿಡ್ತು ಏನಿದೆ ಅದನ್ನು ಫಸ್ಟೇ ಕಟ್ ಮಾಡಿಕೊಂಡ್ರೆ ಬಿಡ್ತು ನಿಮಗೆ ತಪ್ಪೋದಿಲ್ಲ, ನೀಟಾಗೆ ಇರುತ್ತೆ. ಸೊ ನಾನಿಲ್ಲಿ ಲೈನಿಂಗು ತೊಗೊಂಡಿದ್ದೀನಿ. ಸೊ ಬಟ್ಟೆ ಸಾಕಾಗಲಿಲ್ಲ ನಿಮಗೆ ಮೇನ್ ಕ್ಲಾತಿಂದ ಅಂದರೆ ಈ ರೀತಿ ಯಾವುದಾದ್ರೂ ಲೈನಿಂಗು ಉಪಯೋಗಿಸ್ಕೊಬೋದು ನೋಡಿ. ಸೊ ನಾನೀಗ ಇದನ್ನು ಇಟ್ಬಿಟ್ಟು ಒಳಗಡೆ ಏನಿದೆ ಫಸ್ಟ್ ಅದನ್ನು ಹೊಲ್ಕೊಂಡು ಸುತ್ತಲೂ ಹೊಲ್ಕೊತೀನಿ. ಸುತ್ತಲೂ ಹೊಲ್ಕೊಂಡು ಬಟ್ಟೆ ಏನಿದೆ ಔಟ್ಲೈನ್ ಸೈಡು 1/4 ಇಂಚು ಎಕ್ಸ್ಟ್ರಾ ಕಟ್ಟಿಂಗ್ ಮಾಡ್ಕೊಂಬಿಟ್ಟು ಅದನ್ನು ಮಡಚಿ ನೀಟಾಗೆ ಹೊಲ್ಕೋಬೇಕು ಫ್ರೆಂಡ್ಸ್. ನಾನು ಅದನ್ನು ಇಲ್ಲಿ ತೋರಿಸ್ತಾ ಇಲ್ಲ, ಲಾಂಗ್ ವಿಡಿಯೋ ಆಗುತ್ತೆ ಅಂತ ಹೇಳಿ. ಸೊ ಸುತ್ತಲೂ ಹೊಲ್ಕೊಂಡು ಮತ್ತು ಬಟ್ಟೆ ಎಕ್ಸ್ಟ್ರಾ ಏನಿದೆ ಈ ರೀತಿ ಮಡಚಿ ಹೊಲ್ಕೊಂಡಿದ್ದೀನಿ ನೋಡಿ. ಈಗ ಫ್ರಂಟ್ ಸೈಡ್ ಏನಿದೆ ಅದನ್ನು ಮಿಡ್ ಪಾಯಿಂಟ್ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಅದು ಅಟ್ಯಾಚ್ ಮಾಡಬೇಕಂದ್ರೆ ಈ ರೀತಿ ಮಾರ್ಕಿಂಗ್ ಮಾಡ್ಕೊಬೇಕು ನೋಡಿ. ಇದು ಅಂದರೆ ಫ್ರಂಟ್ ಸೈಡೇ ಇಟ್ಕೋಬೇಕು, ಅಲ್ಲಿ ಮಾರ್ಕಿಂಗ್ ಅನ್ನೋದು ಬಂದಿರುತ್ತೆ. ಈಗ ಇದು ಕೂಡ ಮಿಡ್ ಪಾಯಿಂಟ್ ಏನಿದೆ ಕಟ್ಟಿಂಗು ಮಾಡ್ಕೊಬೇಕು. ಅದು ಎಕ್ಸ್ಟ್ರಾ ಏನಿದೆ ಪೇಪರ್ ತೆಗ್ದಿದ್ದೀನಿ. ಈಗ ಬಟ್ಟೆ ಇರೋದ್ರಿಂದ ಅದರ ಅವಶ್ಯಕತೆ ಇಲ್ಲ. ಇಲ್ಲೂ ಕೂಡ ಮಧ್ಯ ಏನಿದೆ ಮಾರ್ಕಿಂಗ್ ಮಾಡಿಕೊಂಡು, ಸೊ ಅಲ್ಲೂ ಕೂಡ ಮಧ್ಯ ಮಾರ್ಕಿಂಗ್ ಮಾಡಿಕೊಂಡು ಎರಡು ಸೇಮ್ ಮ್ಯಾಚ್ ಆಗೋ ರೀತಿ ಇಟ್ಕೊಂಡು ಹೊಲ್ಕೋಬೇಕು. ಈ ರೀತಿ ಹೊಲ್ಕೊಂಡ್ಮೇಲೆ 1/4 ಇಂಚು ಬಿಟ್ಟು ಹೊಲಿಗೆಯಿಂದ 1/4 ಇಂಚು ದೂರದಲ್ಲಿ ನಾವು ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು. ಮಧ್ಯದಲ್ಲೂ ಅಷ್ಟೇ 1/4 ಇಂಚು ಗ್ಯಾಪ್ ಬಿಟ್ಬಿಟ್ಟು ಕಟ್ಟಿಂಗು ಮಾಡಿಕೊಂಡು ಸೊ ನಾವು ಅಲ್ಲಲ್ಲೇ ಈ ರೀತಿ ಕಚ್ಚಾ ಹೊಡಿಬೇಕು. ಇಲ್ಲಾಂದರೆ ಅದು ತಿರುಗಿಸಿ ಹೊಲಿದಾಗ ಸುಕ್ಕು ಬರುತ್ತೆ. ಈ ರೀತಿ ಅಲ್ಲಲ್ಲೇ ಅರ್ಧ ಇಂಚು ಗ್ಯಾಪಲ್ಲೇ ನಾವು ನೀಟಾಗೆ ಕಟ್ಟಿಂಗ್ ಅನ್ನೋದು ಮಾಡ್ಕೊಬೇಕು. ಸೊ ಕ್ಯಾನ್ವಾಸ್ ಪೇಪರ್ ಇರೋದ್ರಿಂದ ನೆಕ್ ಅನ್ನೋದು ತುಂಬ ನೀಟಾಗೆ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ಸೊ ಈಗ ನಾವು ಇದನ್ನು ತಿರುಗಿಸ್ಕೊಂಡು ಒಂದು 1/4 ಇಂಚು ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕಿ ಸುತ್ತಲೂ ಬೇಕಿದ್ರೆ ಹೆಮ್ಮಿಂಗ್ ಅನ್ನೋದು ಮಾಡ್ಕೊಬೋದು. ಸೊ ಈ ಚೂಪಂದೆಲ್ಲ ಏನಿದೆ ಅದನ್ನು ಯಾವುದಾದ್ರೂ ನೀಡಲ್ಲಿ ಉಪಯೋಗಿಸ್ಕೊಂಡು ನಾವು ಅದನ್ನು ಹೊರಗಡೆ ಈ ರೀತಿ ಶಾರ್ಪ್ ಏನು ಹೊಲ್ದಿರ್ತೀವಲ್ಲ ಅದು ಹೊರಗಡೆ ಬರಬೇಕು. 2 ಸೈಡ್ ಈ ರೀತಿ ಮಾಡಿಕೊಂಡು ಸುತ್ತಲೂ ಹೊಲಿಗೆ ಅನ್ನೋದು ಹಾಕೋಬೇಕು. ಈಗ ನಾನು ಹಾಕ್ಕೊಂಡಿದ್ದೀನಿ 1/4 ಇಂಚು ಗ್ಯಾಪಲ್ಲಿ. ಸೊ ನೀಟಾಗಿ ಕುತ್ಕೊಳ್ಳುತ್ತೆ ಕ್ಯಾನ್ವಾಸ್ ಇರೋದ್ರಿಂದ. ಈಗ ಬ್ಯಾಕ್ ಸೈಡು ನಾನು ನೆಕ್ ಕಟ್ಟಿಂಗ್ ಮಾಡಿಲ್ಲ. ಇಲ್ಲೂ ಸೇಮು 3.5 ಇಂಚು ಗ್ಯಾಪಿಗೆ ವಿಡ್ತು ಮಾರ್ಕ್ ಮಾಡ್ಕೊಬೇಕು. ಅದನ್ನು ಕಚ್ಚಾ ಹೊಡ್ಕೊಂಡಿದ್ದೀವಿ ನಾವಲ್ಲಿ. ಈಗ ಡೀಪ್ ಬಂದು 2 ಇಂಚ ಇಡ್ತಾಯಿದ್ದೀನಿ. 2 ಇಂಚು ಇಟ್ಟರೆ ಸಾಕಾಗುತ್ತೆ. ಸೊ ಶೇಪ್ ಅನ್ನೋದು ಈ ರೀತಿ ತೆಗಿಬೋದು, ಬೋಟ್ ನೆಕ್ ಶೇಪ್ ಥರ. ಸೊ ಈಗ ಕಟಿಂಗ್ ಅನ್ನೋದು ಮಾಡ್ಕೊಂಡ್ಮೇಲೆ ಇದಕ್ಕೆ ಕ್ರಾಸ್ ಪೀಸ್, ಇದು ಉಳಿದಿರೋವಂಥ ಬಟ್ಟೆ ಏನಿದೆ ಅದರಲ್ಲಿ ಕ್ರಾಸ್ ಪೀಸ್ ಕಟ್ಟಿಂಗ್ ಮಾಡಿ ಇಲ್ಲಿ ನಾವು ಹಚ್ಕೋಬೇಕು. ಸೊ ಈ ರೀತಿ ಹೊಲ್ಕೊಂಡಿದ್ದೀನಿ ನೋಡಿ ನಾನು. ಈಗ ಫ್ರಂಟ್ ಸೈಡು ಏನಿದೆ ಅದನ್ನು ಸೀದಾ ಇಟ್ಕೊಂಡ್ಬಿಟ್ಟು ನಾವು ಕಟ್ಟಿಂಗ್ ನೀಟಾಗಿ ಮಾಡ್ಕೊಂಡು ಫಿನಿಶಿಂಗು ಹಚ್ಬೇಕು. ಈ ರೀತಿ ನೋಡಿ, ಅದೇನು ಕ್ರಾಸ್ ಪೀಸ್ ಹಚ್ಚಿದ್ವಲ್ಲ ಅದು ಮೇಲ್ಗಡೆ ಇಟ್ಟು ಹೊಲಿಬೇಕು ಈ ರೀತಿ. ಸೊ ಈಗ ಇದನ್ನು ಈ ರೀತಿ ತಿರುಗಿಸ್ದಾಗ ಲಾಕ್ ಆಗುತ್ತೆ, ಅದು ಕಾಣಲ್ಲ, ಅದೇನು ಹೊಲ್ದಿರ್ತೀವಲ್ವ ಅದು ಕಾಣೋದಿಲ್ಲ. ಈಗ ಮೇಲೆ ಒಂದು ಹೊಲಿಗೆ ಅನ್ನೋದು ಬಿಟ್ಟರೆ ಸಾಕು. ನೆಕ್ಸ್ಟ್ ನಾವು ಸ್ಲೀವ್ ಅಟ್ಯಾಚು ಮಾಡಬೇಕು.
ಸ್ಲೀವ್ ಅಷ್ಟೇ ಕಟ್ಟಿಂಗ್ ಮಾಡಿರ್ತೀವಲ್ವ ಅದನ್ನು ಕೆಳಗಡೆ ಒಂದ್ಸಲಿ ನೀಟಾಗೆ ಕಾಲು ಇಂಚು ಡಬಲ್ ಫೋಲ್ಡ್ ಮಾಡಿ ಮಡಚಿ ಹೊಲ್ಕೋಬೇಕು. ಹೊಲಿದ್ಬಿಟ್ಟು ನಂತರ ನಾವು ರೈಟ್ ಸೈಡು ಲೆಫ್ಟ್ ಸೈಡು ನೋಡ್ಕೊಂಬಿಟ್ಟು ಸ್ಲೀವನ್ನು ಅಟ್ಯಾಚ್ ಮಾಡಬೇಕು. ಈಗ ನಾನು ರೈಟ್ ಸೈಡಿಂದ ಏನಿದೆ ಅದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಒಂದ್ಸಲಿ ಚೆಕ್ ಮಾಡ್ಕೊಬೇಕು ಸರಿಯಾಗುತ್ತಾ ಇಲ್ಲ ಚೆಕ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಬೇಕು. 2 ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ನಾನೀಗ. ನೆಕ್ಸ್ಟು ನಾವೀಗ ಇದನ್ನು ಸೈಡು ಅಟ್ಯಾಚ್ ಮಾಡಬೇಕು. ಸ್ಟಿಚಿಂಗು ಅಂದರೆ ಆ 1.5 ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀರಲ್ವ ಆ 1.5 ಇಂಚಿಗೆ ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡು ಸ್ಟಿಚಿಂಗ್ ಅನ್ನೋದು ಮಾಡಬೇಕು. ಮತ್ತು ಕೆಳಗಡೆ ಸೈಡಲ್ಲೂ ಸ್ಟಿಚಿಂಗ್ ಮಾಡಬೇಕು. ಕೆಳಗಡೆ ಫುಲ್ ಬಾಟಮ್ ಏನಿದೆ ಅಲ್ಲೂ ಕೂಡ ಮಡಚಿ ಹೊಲಿಬೇಕು. ಸೊ ಇಲ್ಲಿ ನಾನು ಒಂದು ಸೈಡಿಂದ ಏನಿದೆ ಅದನ್ನು ತೋರಿಸ್ತಾ ಇದ್ದೀನಿ ಮಾರ್ಕಿಂಗ್ ಮಾಡಿ ಸೈಡ್ ಫಿಟ್ಟಿಂಗ್ ಕೊಡೋದು ಹೇಗೆ ಅಂತ ನೋಡಿ. ಸ್ಲೀವ್ ಬಂದು ನಾನು 6 ಇಂಚಿಗೆ ಬಿಡ್ತಾ ಇದ್ದೀನಿ ಮೇಲೆ, ಮತ್ತು ಸೈಡ್ ಮಾರ್ಜಿನು 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೀವೀಗ ಸೈಡ್ ಓಪನ್ ಎಷ್ಟಾದರೂ ಬಿಡ್ಕೋಬೋದು. ನಾನಿಲ್ಲಿ 12 ಇಂಚು ಕಂಕ್ಳಿಂದ 12 ಇಂಚು ಕೆಳಗಡೆ ಮಾರ್ಕಿಂಗ್ ಮಾಡಿ ಅಲ್ಲಿವರೆಗೂ ನಾನು ಬಿಟ್ಕೊತೀನಿ ಫ್ರೆಂಡ್ಸ್. ಈಗ 6 ಇಂಚಿಗೆ ಮಾರ್ಕ್ ಮಾಡಿ ಗಂಟೆ ಹೊಲಿಗೆ ಅನ್ನೋದು ಹಾಕಿ ಅದೇನು ಹೊಲ್ದಿದ್ದೀವಲ್ವ ಸ್ಲೀವ್ ಅಟ್ಯಾಚ್ ಮಾಡಿರೋದನ್ನ ಮೇಲಕ್ಕೆ ಮಾಡ್ಕೊಂಬಿಟ್ಟು 1.5 ಇಂಚು ಗ್ಯಾಪಲ್ಲಿ ಹೊಲಿಬೇಕು. ನಿಮಗಿನ್ನೂ ಲೂಸ್ ಬೇಕು ಅಂದರೆ ಬೇಕಿರೋ 1/4 ಇಂಚು ಇನ್ನೂ ದೂರನೇ ಹೊಲಿಗೆ ಹಾಕ್ಕೋಬೋದು. ಇದು ಕಾಟನ್ ಆಗಿರೋದ್ರಿಂದ ಶ್ರಿಂಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ 2 ಹೊಲಿಗೆ ಹಾಕ್ಕೊಂಡ್ರೆ ನೀವು ಬಿಚ್ಕೊಬೋದು, ಟೈಟ್ ಆಗ್ತಿದೆ ಅಂದರೆ ಬಿಚ್ಕೊಬೋದು. ಸೊ ಈಗ ನಾನು ಕೆಳಗಡೆ ಓಪನ್ ಬಿಡ್ತೀವಲ್ವ ಅಲ್ಲಿವರೆಗೂ ಗಂಟು ಹೊಲಿಗೆ ಅನ್ನೋದು ಹಾಕ್ಕೊಂಡು ಮತ್ತೆ ರಿವರ್ಸ್ ಸ್ವಲ್ಪ ದೂರ ಹೋಗಿ ಪಕ್ಕದಲ್ಲಿ ಮತ್ತೆ ಎಕ್ಸ್ಟ್ರಾ ಹೊಲಿಗೆ ಬರೋ ರೀತಿ ಹೊಲ್ಕೊತಾ ಇದ್ದೀನಿ. ಇದೇ ರೀತಿ 2 ಸೈಡು ಹೊಲ್ಕೋಬೇಕು. ಸೊ ನೋಡಿ ಇದಿಷ್ಟು ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.